ಹೈಕಮಾಂಡ್ ಅಂಗಳಕ್ಕೆ ಡಿಸಿಎಂ ಕೆಪಿಸಿಸಿ ಚೆಂಡು ಹೋಗಬಿದ್ದಿದೆ. ಹೆಚ್ಚುವರಿ ಡಿಸಿಎಂ ಇಲ್ಲ ಅಂತ ರಾಜ್ಯ ನಾಯಕರಿಗೆ ಸಂದೇಶ ರವಾನೆ. ಹೆಚ್ಚುವರಿ ಡಿಸಿಎಂ ಇಲ್ಲ, ಆದ್ರೆ ಅಧ್ಯಕ್ಷರ ಬದಲಾವಣೆ ಫಿಕ್ಸ್. ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗಿದೆ. ಡಿಸಿಎಂ ಡಿಕೆಶಿ ಬಳಿಯೇ 2 ಪ್ರಬಲ ಖಾತೆಗಳಿದ್ದಾವೆ. ಸಂಘಟನೆಗೆ ಇದು ಅನುಕೂಲವಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ ಹೈಕಮಾಂಡ್. ಅಧ್ಯಕ್ಷರ ಬದಲು ಮಾಡಿದ್ರೆ ಉತ್ತಮ ಅಂತ ರಾಜ್ಯ ನಾಯಕರು ಹೇಳ್ತಾ ಇದ್ದಾರೆ. ರಾಜ್ಯ ನಾಯಕರಿಂದ ಹೈಕಮಾಂಡ್ ನಾಯಕರಿಗೆ ವರದಿಯನ್ನ ನೀಡಲಾಗಿದೆ. ಕೆಪಿಸಿಸಿಗೆ ಹೊಸ ಸಾರಥಿಯನ್ನ ನೀಡುವ ಬಗ್ಗೆ ಹೈಕಮಾಂಡ್ ಒಲವು ತೋರಿದೆ. ಪಂಚಾಯತ್ ಚುನಾವಣೆಗೆ ವರೆಗೂ ಸಹ ಅಧ್ಯಕ್ಷನಾಗಿ ಇರುವೆ. ಹೈಕಮಾಂಡ್ ಮುಂದೆ ತಮ್ಮ ಅಭಿಪ್ರಾಯವನ್ನ ಸಹ ಹೇಳಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಪಂಚಾಯತ್ ಚುನಾವಣೆಯ ಬಳಿಕ ಕೆಪಿಸಿಸಿಗೆ ಹೊಸ ಸಾರಥಿ, ನೂತನ ಅಧ್ಯಕ್ಷರಾದ ಆಯ್ಕೆಯಾದ್ರೆ ಆಂತರಿಕ ಸಮಸ್ಯೆಗೆ ಬ್ರೇಕ್ ಬೀಳುತ್ತೆ. ದೆಹಲಿ ಭೇಟಿ ವೇಳೆ ಅಭಿಪ್ರಾಯವನ್ನ ಈ ರೀತಿ ಹೇಳ್ಕೊಂಡಿದ್ದಾರೆ ರಾಜ್ಯ ನಾಯಕರು. ರಾಜ್ಯ ನಾಯಕರ ಮಾತಿಗೆ ಬಹುತೇಕ ಮನ್ನಣೆ ಸಿಗುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವರು ಸಹ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಪಂಚಾಯತ್ ಎಲೆಕ್ಷನ್ ಆದ್ಮೇಲೆ ಬೇಕಾದ್ರೆ ಬದಲಾವಣೆ ಆಗ್ಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.